ಹಾಯ್ ಫ್ರೆಂಡ್ಸ್, ದಿನದ ಎಲ್ಲಾ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸೋ ಮಸ್ತ್ ಮಗ ಚಾನೆಲ್ನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ರಾಜ್ಯದಲ್ಲಿ ಚಳಿ ಆರ್ಭಟ ಕಂಟಿನ್ಯೂ ಆಗುತ್ತೆ, ಇನ್ನೂ ಜಾಸ್ತಿ ಕಂಟಿನ್ಯೂ ಆಗುತ್ತೆ ಅನ್ನೋ ಎಚ್ಚರಿಕೆ ಬಂದಿದೆ. ಮುಂದಿನ 5 ದಿನಗಳ ಕಾಲ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ತೀವ್ರ ಚಳಿ ಮತ್ತು ಶೀತ ಗಾಳಿ ಇರುತ್ತೆ ಅಂತ ಕರ್ನಾಟಕ ನೈಸರ್ಗಿಕ ವಿಕೋಪ ಮೇಲ್ವಿಚಾರಣಾ ಕೇಂದ್ರ KSNDMC ಎಚ್ಚರಿಕೆ ಕೊಟ್ಟಿದೆ. ಅದರಲ್ಲೂ ರಾಜ್ಯದ ಉತ್ತರ ಒಳನಾಡಿನ ಬೀದರ್, ಬೆಳಗಾವಿ, ಬಾಗಲಕೋಟೆ, ಕಲಬುರಗಿ, ರಾಯಚೂರು, ವಿಜಯಪುರ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ಅಂದ್ರೆ ಹೆವಿ ತುಂಬಾ ಚಳಿ ಇರುತ್ತೆ ಅಂತ, ಶೀತ ಗಾಳಿ ಬರುತ್ತೆ ಅಂತ. ಸೊ ವಯಸ್ಸಾದವರು, ಮಕ್ಕಳು ತುಂಬಾ ಎಚ್ಚರಿಕೆಯಿಂದ ಇರಬೇಕು. ಅದನ್ನ ಬಿಟ್ರೆ ಧಾರವಾಡ, ಗದಗ, ಹಾವೇರಿ, ಬಳ್ಳಾರಿ, ಶಿವಮೊಗ್ಗ, ಚಿತ್ರದುರ್ಗ, ದಾವಣಗೆರೆ, ಹಾಸನ, ಕೋಲಾರ, ಮೈಸೂರು, ತುಮಕೂರು, ವಿಜಯನಗರ ಜಿಲ್ಲೆಗಳಿಗೂ ಕೂಡ ಯೆಲ್ಲೋ ಅಲರ್ಟ್ ಅನ್ನ ಘೋಷಿಸಲಾಗಿದೆ. ಅಲ್ಲೂ ಕೂಡ ಚಳಿ ಜೋರೇ ಇರುತ್ತೆ ಅಂತ. ಉಳಿದಂತೆ ಕರಾವಳಿ, ರಾಮನಗರ ಮತ್ತು ಚಾಮರಾಜನಗರಗಳಲ್ಲೂ ಕೂಡ ಚಳಿ ಇರುತ್ತೆ, ಆದ್ರೆ ತೀರಾ ಹೆದರುಕೊಳ್ಳೋ ಅವಶ್ಯಕತೆ ಇಲ್ಲ. ಇನ್ನು ಬೆಂಗಳೂರಿನ ವಿಚಾರಕ್ಕೆ ಬಂದ್ರೆ ಮುಂದಿನ 48 ಗಂಟೆ ದಟ್ಟ ಮಂಜು ಆವರಿಸುತ್ತೆ. ಇದರ ಜೊತೆಗೆ ಚಳಿನೂ ಜೋರಿರುತ್ತೆ ಅಂತ ಇಲಾಖೆ ಹೇಳಿದೆ. ಸೊ ಮುನ್ನೆಚ್ಚರಿಕೆ ವಹಿಸಿ, ಬೆಚ್ಚಗಿನ ಉಡುಪನ್ನ ಧರಿಸಿ. ಎಸ್ಪೆಷಲಿ ಮಕ್ಕಳು ಮತ್ತು ವಯಸ್ಸಾದವರನ್ನ ಸ್ವಲ್ಪ ಬೆಚ್ಚಗಿಡ್ಕೊಳ್ಳಿ. ದಿಲ್ಲಿ ಉಗ್ರ ದಾಳಿ ಮಾದರಿಯಲ್ಲೇ ಮತ್ತೊಂದು ದಾಳಿ ಆಗಬಹುದು. ಹೈ ಅಲರ್ಟ್ ನಲ್ಲಿ ಇರಿ ಅಂತ ಜಮ್ಮು ಕಾಶ್ಮೀರದಲ್ಲಿ ಕಟ್ಟೆಚ್ಚರ ಸಾರಲಾಗಿದೆ. ಈ ಬಗ್ಗೆ ಗುಪ್ತಚರ ಇಲಾಖೆ ಅಲರ್ಟ್ ಜಾರಿ ಮಾಡಿದೆ. ವೈಟ್ ಫೋರ್ಡ್ ಇಕೋಸ್ಪೋರ್ಟ್ ಕಾರೊಂದು ಉಗ್ರರನ್ನ ಕರ್ಕೊಂಡು ಹೋಗ್ತಿದೆ ಅನ್ನೋ ಮಾಹಿತಿ ಏಜೆನ್ಸಿಗಳಿಗೆ ಸಿಕ್ಕಿತ್ತು. ಹೀಗಾಗಿ ಕಾಶ್ಮೀರದಾದ್ಯಂತ ಸೇನೆ ಫೀಲ್ಡ್ಗಿಳಿದಿದೆ. ಸೂಕ್ಷ್ಮ ಭಾಗಗಳಿಗೆ ಹೆಚ್ಚುವರಿ ಭದ್ರತಾ ಪಡೆಗಳನ್ನ ಕಳಿಸಿಕೊಡಲಾಗಿದೆ. ಜಮ್ಮು ಕಾಶ್ಮೀರ ಪೊಲೀಸರು ಕೂಡ ಹಲವು ಕಡೆ ಹೊಸದಾಗಿ ಚೆಕ್ ಪೋಸ್ಟ್ ಹಾಕಿದ್ದಾರೆ. ಬೈಕ್ಗಳು ಮತ್ತು ಬೇರೆ ರಾಜ್ಯದ ನಂಬರ್ ಪ್ಲೇಟ್ಗಳಿರೋ ಕಾರ್ಗಳನ್ನ ಚೆಕ್ ಮಾಡಲಾಗಿದೆ. ಅದರಲ್ಲೂ ನ್ಯಾಷನಲ್ ಹೈವೇ 44 ಅಂದ್ರೆ ಕಾಶ್ಮೀರ ಟು ಕನ್ಯಾಕುಮಾರಿಗೆ ಸಂಪರ್ಕ ಕಲ್ಪಿಸೋ ಹೈವೇನಲ್ಲಿ ಆ ಭಾಗದಲ್ಲಿ ಸರ್ವೆಲೆನ್ಸ್ ಜಾಸ್ತಿ ಮಾಡಲಾಗಿದೆ. ನಮ್ಮ ಕರ್ನಾಟಕದಲ್ಲೂ ಹೋಗುತ್ತೆ NH44, ಬಟ್ ಅಲ್ಲಿ ಜಾಸ್ತಿ. ಹಾಗೆ ಜನಸಂದಣಿ ಜಾಸ್ತಿ ಇರೋ ಸ್ಥಳಗಳಲ್ಲಿ ತೀವ್ರ ತಪಾಸಣೆ ನಡೆಸಲಾಗ್ತಾ ಇದೆ. ಮುಖ್ಯವಾಗಿ ಆ ವೈಟ್ ಫೋರ್ಡ್ ಇಕೋಸ್ಪೋರ್ಟ್ ಕಾರನ್ನ ಹುಡುಕ್ತಾ ಇದೀವಿ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಯಾರಿಗೆ ಸೇರಿದ್ದು ಇನ್ನಷ್ಟೇ ಕನ್ಫರ್ಮ್ ಆಗಬೇಕು. ಜಮ್ಮು ಕಾಶ್ಮೀರದಲ್ಲಿ ಸೇನೆ ಸರ್ಚ್ ಆಪರೇಷನ್ ಜೋರು ಮಾಡಿದ ನಂತರ ಈ ಮಾಹಿತಿ ಬರ್ತಾ ಇದೆ. ಇನ್ನೊಂದ್ ಕಡೆ POK ಗಡಿ ಭಾಗದಲ್ಲೂ ಕೂಡ ಸೇನೆಗೆ ಹೈ ಅಲರ್ಟ್ ನಲ್ಲಿ ಇರುವಂತೆ ಹೇಳಲಾಗಿದೆ. ಪಾಕ್ ಉಗ್ರರು ಮತ್ತೆ ಒಳಗೆ ನುಗ್ಗಬಹುದು ಅಂತ ಕಥುವಾ, ಸಾಂಬಾ, ಜಮ್ಮು ಹಾಗೂ ರಜೌರಿ ಜಿಲ್ಲೆಗಳಲ್ಲಿ ಅಲರ್ಟ್ ಜಾರಿಯಾಗಿದೆ. ಕಾಶ್ಮೀರದ ಒಳಗೂ ಸೇನೆ ಉಗ್ರರ ಶೋಧ ಶುರು ಮಾಡಿದೆ. 2 ದಿನಗಳ ಹಿಂದೆ ಹೀರಾನಗರ್, ಘಾಗ್ವಾಲ್, ರಾಮ್ಗಢ್ ಮತ್ತು ಅಕ್ನೂರ್ ಏರಿಯಾದಲ್ಲಿ ಉಗ್ರರ ಲಾಂಚ್ ಪ್ಯಾಡ್ಗಳು ಆಕ್ಟಿವೇಟ್ ಆಗಿವೆ ಅನ್ನೋ ಗುಪ್ತಚರ ಮಾಹಿತಿ ಬಂದಿತ್ತು. ಅದರ ಬೆನ್ನಲ್ಲೇ ಕಾಶ್ಮೀರ ಮತ್ತೆ ಅಲರ್ಟ್ ಮೋಡ್ಗೆ ತಿರುಗಿದೆ. ಏನೋ ಬಾಂಗ್ಲಾ ವಿದ್ಯಾರ್ಥಿ ನಾಯಕ ಅಪರಿಚಿತರಿಂದ ದಾಳಿಗೊಳಗಾಗಿ ಮೃತಪಟ್ಟ ಶರೀಫ್ ಒಸ್ಮಾನ್ ಹದಿಯಾ ಅಂತಿಮ ಸಂಸ್ಕಾರ ಮುಗಿದಿದೆ. ಅಂತ್ಯಕ್ರಿಯೆಗೆ ಲಕ್ಷಾಂತರ ಜನ ಢಾಕಾಗೆ ಬಂದು ಸೇರ್ಕೊಂಡಿದ್ರು. ಇದರ ಜೊತೆಗೆ ಬಾಂಗ್ಲಾ ಮಧ್ಯಂತರ ಸರ್ಕಾರದ ಮುಖ್ಯಸ್ಥ ಮೊಹಮ್ಮದ್ ಯೂನುಸ್ ಅವರು ಕೂಡ ಹೋಗಿದ್ರು, ಅಲ್ಲಿಗೆ ಪಾಲ್ಗೊಂಡಿದ್ರು. ಆಗ ಜನರನ್ನ ಉದ್ದೇಶಿಸಿ ಮಾತನಾಡಿದ ಯೂನುಸ್, ಬಾಂಗ್ಲಾದೇಶ ಅಸ್ತಿತ್ವದಲ್ಲಿ ಇರುವವರೆಗೆ ಒಸ್ಮಾನ್ ನಮ್ಮೆಲ್ಲರ ಹೃದಯದಲ್ಲಿ ಇರ್ತಾರೆ ಅಂತ ಹೇಳಿದ್ದಾರೆ. ಅಂತ್ಯಕ್ರಿಯೆ ವೇಳೆ ದಿಲ್ಲಿಯ ಬಾಂಗ್ಲಾ ಎಂಬೆಸಿಯಲ್ಲಿ ಒಸ್ಮಾನ್ಗೆ ಗೌರವ ಸೂಚಕವಾಗಿ ಬಾಂಗ್ಲಾ ಧ್ವಜವನ್ನ ಅರ್ಧಕ್ಕೆ ಹಾರಿಸಲಾಗಿದೆ. ಅಂತ್ಯಕ್ರಿಯೆಯನ್ನು ಶಾಂತಿಯುತವಾಗಿ ಅಂತ್ಯ ಆಯಿತು. ಆದರೆ ಅಂತ್ಯಕ್ರಿಯೆ ಬೆನ್ನಲ್ಲೇ ಮೃತ ಒಸ್ಮಾನ್ ಜೊತೆ ಕೆಲಸ ಮಾಡೋರು ಯೂನಸ್ರ ಸರ್ಕಾರಕ್ಕೆ ದೊಡ್ಡ ಎಚ್ಚರಿಕೆ ಕೊಟ್ಟಿದ್ದಾರೆ. ಒಸ್ಮಾನ್ ಹತ್ಯೆಗೆ ಕಾರಣ ಆದವರನ್ನ ಪತ್ತೆ ಹಚ್ಚಿ ಅರೆಸ್ಟ್ ಮಾಡೋಕೆ ಯಾವ ರೀತಿ ಕ್ರಮ ತಗೊಂಡಿದ್ದೀರಾ ಅಂತ ಪಬ್ಲಿಕ್ ಮುಂದೆ ಹೇಳಬೇಕು ನೀವು ಅಂತ ಆಗ್ರಹ ಮಾಡಿದ್ದಾರೆ. 24 ಗಂಟೆಗಳ ಡೆಡ್ ಲೈನ್ ಕೂಡ ಕೊಟ್ಟಿದ್ದಾರೆ. ಒಸ್ಮಾನ್ ಕೊಲೀಗ್ ಅಬ್ದುಲ್ಲಾ ಅಲ್ ಜಬೇರ್ ಅನ್ನೋ ವ್ಯಕ್ತಿ ಈ ಡೆಡ್ ಲೈನ್ ಕೊಟ್ಟಿರೋದು. ಇಲ್ಲ ಅಂದ್ರೆ ನಾವು ನಮ್ಮದೇ ಭಾಷೆಯಲ್ಲಿ ಉತ್ತರ ಕೊಡಬೇಕಾಗತ್ತೆ ಅಂತ ಯೂನಸ್ಗೂ ಬೆದರಿಕೆಯನ್ನು ಒಡ್ಡಿದ್ದಾರೆ. ಬಾಂಗ್ಲಾದಲ್ಲಿ ಹಸೀನಾರ ವಿರುದ್ಧ ದಂಗೆ ಮಾಡಿ ಓಡಿಸಿದಂತ ಈ ಗುಂಪಿನವರು. ಹೀಗಾಗಿ ಮುಂದಿನ ಕೆಲ ಗಂಟೆಗಳು ಬಾಂಗ್ಲಾ ಪಾಲಿಗೆ ತುಂಬಾ ಕ್ರೂಷಿಯಲ್. ಈ ನಡುವೆ ಬಾಂಗ್ಲಾದ ಹಿಂದೂ ವ್ಯಕ್ತಿ ದೀಪು ದಾಸ್ ಅವರನ್ನ ಹತ್ಯೆ ಮಾಡಿರೋ ಕೇಸ್ನಲ್ಲಿ ದೊಡ್ಡ ಬೆಳವಣಿಗೆಯಾಗಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 7 ಶಂಕಿತರನ್ನ ಬಂಧಿಸಲಾಗಿದೆ. ಅರೆಸ್ಟ್ ಆದವರನ್ನ ಮೊಹಮ್ಮದ್ ಲಿಮೋನ್ ಸರ್ಕಾರ್, ಮೊಹಮ್ಮದ್ ತಾರೆಕ್ ಹೊಸೇನ್, ಮೊಹಮ್ಮದ್ ಮಾನಿಕ್ ಮಿಯಾ, ಇರ್ಷಾದ್ ಅಲಿ, ನಿಜಾಮುದ್ದೀನ್, ಅಲಾಮ್ಗೀರ್ ಹೊಸೇನ್, ಮೊಹಮ್ಮದ್ ಮಿರಾಜ್ ಹೊಸೇನ್ ಅಂತ ಗುರುತಿಸಲಾಗಿದೆ. ಏನೋ ದೀಪು ದಾಸ್ರನ್ನ ಯಾವ ರೀತಿ ಅಮಾನವೀಯವಾಗಿ ಹತ್ಯೆ ಮಾಡಲಾಗಿದೆ ಅಂತ ಅವರ ತಂದೆ ಬಿಚ್ಚಿಟ್ಟಿದ್ದಾರೆ. ಅದನ್ನ ಬಿಡಿಸಿ ಹೇಳೋಕು ಕೂಡ ಆಗಲ್ಲ, ಬೆಂಕಿ ಇಟ್ಟಿರೋದು. ಅದರ ಡೀಟೇಲ್ ಅಷ್ಟು ಕ್ರೂರವಾಗಿದೆ, ಅದನ್ನ ಬಿಡಿಸಿ ಹೇಳೋಕಾಗಲ್ಲ ಪದಗಳಲ್ಲಿ. ಏನೋ ಅಮೂಲ್ಯ ಭಾರತೀಯ ಕರಾವಳಿ ಕಾವಲು ಪಡೆಗೆ ಸೇರ್ಪಡೆ. ಏನಿದು? ಹೊಸ ಗಸ್ತು ನೌಕೆ ಅಮೂಲ್ಯ. ಅದಮ್ಯ ಕ್ಲಾಸ್ನ ಅಮೂಲ್ಯ ನೌಕೆ ಗೋವಾ ಕರಾವಳಿಯಲ್ಲಿ ನಿಯೋಜನೆಯಾಗಿದೆ. ಸೇನೆಗೆ ಇಂತಹ 8 ನೌಕೆಗಳು ಸೇರ್ಪಡೆಯಾಗಲಿದ್ದು, ಈ ನಿಟ್ಟಿನಲ್ಲಿದು 3ನೇ ನೌಕೆ. ಸರ್ವೆಲೆನ್ಸ್, ಶೋಧ ಮತ್ತು ರಕ್ಷಣಾ ಕಾರ್ಯಾಚರಣೆ, ನಶಾ ವಿರೋಧಿ ಕಾರ್ಯಾಚರಣೆ ಸೇರಿ ಹಲವು ಮಹತ್ವದ ಆಪರೇಷನ್ಗಳಿಗೆ ಈ ನೌಕೆ ಬಳಕೆಯಾಗಲಿದೆ. ಈ ನೌಕೆ 51 ಮೀಟರ್ ಉದ್ದ ಇದ್ದು 3000 ಕಿಲೋವ್ಯಾಟ್ನ 2 ಡೀಸೆಲ್ ಎಂಜಿನ್ಗಳಿವೆ.
ಗಂಟೆಗೆ 50 ಕಿಲೋಮೀಟರ್ ವೇಗದಲ್ಲಿ ಚಲಿಸುವ ಸಾಮರ್ಥ್ಯವನ್ನ ಹೊಂದಿದೆ. ಅಲ್ಲದೆ ಒಂದು ಸಲ ಸಮುದ್ರಕ್ಕೆ ಕಾರ್ಯಾಚರಣೆಗೆ ಇಳಿದ್ರೆ 1500 ನಾಟಿಕಲ್ ಮೈಲು ಅಂದ್ರೆ 2778 ಕಿಲೋಮೀಟರ್ ನಿರಂತರವಾಗಿ ಸಂಚರಿಸುವ ಸಾಮರ್ಥ್ಯ ಇದೆ. ಗೋವಾ ಶಿಪ್ ಯಾರ್ಡ್ ಲಿಮಿಟೆಡ್ ಇದನ್ನು ಡೆವಲಪ್ ಮಾಡಿದ್ದು ಸುಮಾರು 60% ಗಿಂತ ಹೆಚ್ಚಿನ ದೇಸಿ ಬಿಡಿ ಭಾಗಗಳನ್ನು ಬಳಸಿ ಮೇಕ್ ಇನ್ ಇಂಡಿಯಾ ಅಡಿಯಲ್ಲಿ ನಿರ್ಮಾಣ ಮಾಡಲಾಗಿದೆ. ಇನ್ನು ನೌಕೆಯಲ್ಲಿ 30 mm ನ ಮೇನ್ ಗನ್ ಹಾಗೆ ರಿಮೋಟ್ ಮೂಲಕ ಕಂಟ್ರೋಲ್ ಮಾಡೋ 12.7 mm ನ 2 ಗನ್ಗಳಿವೆ ಮತ್ತು ಅತ್ಯಾಧುನಿಕ ಕಂಟ್ರೋಲ್ ಅಂಡ್ ಸರ್ವೆಲೆನ್ಸ್ ಸಿಸ್ಟಮ್ ಗಳನ್ನ ಕೂಡ ಇಂಟಿಗ್ರೇಟ್ ಮಾಡಲಾಗಿದೆ. ಹಾಗೆ ಸ್ನೇಹಿತರೆ, ಎಲ್ಲಾ ಮೆಂಬರ್ ಓನ್ಲಿ ವಿಡಿಯೋಸ್ ಅನ್ನ ನೀವು ಕೂಡ ನೋಡೋಕೆ ವಿಡಿಯೋ ಕೆಳಗಿರೋ ಜಾಯಿನ್ ಆಪ್ಷನ್ ಮೂಲಕ ಮಸ್ಮಗ ಪ್ರೀಮಿಯಂ ಮೆಂಬರ್ಶಿಪ್ ಕುಟುಂಬವನ್ನ ಸೇರಬಹುದು. ಏನೋ ದೇಶದಲ್ಲಿ ಮತ್ತೊಂದು ಭೀಕರ ಅನಾಹುತ ಆಗಿದೆ. ಸೈರಂಗ್ ನ್ಯೂ ಡೆಲ್ಲಿ ರಾಜಧಾನಿ ಎಕ್ಸ್ಪ್ರೆಸ್ ರೈಲು ಡಿಕ್ಕಿಯಾಗಿ 8 ಆನೆಗಳು ಮೃತಪಟ್ಟಿವೆ. 8 ಆನೆಗಳು, 1 ಆನೆ ಗಾಯಗೊಂಡಿದೆ. ಬೆಳಗಿನ ಜಾವ ಅಸ್ಸಾಂನ ಹೊಸೈ ಜಿಲ್ಲೆಯಲ್ಲಿ ಈ ಘಟನೆಯಾಗಿದೆ. ನಾರ್ತ್ ಈಸ್ಟ್ ಫ್ರಂಟಿಯರ್ ರೈಲ್ವೆ ಕುರಿತು ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದೆ. 2 ಗಂಟೆ 15 ನಿಮಿಷ ಲೇಟ್ ನೈಟ್ ಅಥವಾ ಅರ್ಲಿ ಮಾರ್ನಿಂಗ್ ಆ ಟೈಮ್ನಲ್ಲಿ ರಾಜಧಾನಿ ಎಕ್ಸ್ಪ್ರೆಸ್ ಟ್ರೈನ್ ಹೋಗ್ತಾ ಇದ್ದಾಗ ಇದ್ದಕ್ಕಿದ್ದಂತೆ ಆನೆಗಳ ಇಡೀ ಗುಂಪು ಟ್ರ್ಯಾಕ್ ಮೇಲೆ ಬಂದು ನಿಂತ್ಕೊಂಡ್ಬಿಡ್ತು. ಆಗ ಸಿಚುವೇಶನ್ ನೋಡಿ ತಕ್ಷಣ ಲೋಕೋ ಪೈಲಟ್ ಟ್ರೈನನ್ನು ನಿಲ್ಲಿಸೋ ಪ್ರಯತ್ನ ಮಾಡಿದ್ರು. ಆದರೂ ಕೂಡ ಅನಾಹುತ ಆಗಿದೆ. 5 ಬೋಗಿಗಳು ಹಳಿ ತಪ್ಪಿವೆ. ರೈಲು ಕೆಲ ಗಂಟೆಗಳ ಕಾಲ ಡಿಲೇ ಕೂಡ ಆಗಿತ್ತು. ಬಳಿಕ ಮತ್ತೆ 6:15ಕ್ಕೆ ಗುವಾಹಟಿ ಕಡೆಗೆ ಪ್ರಯಾಣ ಮುಂದುವರಿಸಿತು ಅಂತ ಮಾಹಿತಿ ನೀಡಿದೆ. ದೇಶಾದ್ಯಂತ ಆನೆಗಳ ಸಾವಿಗೆ ತೀವ್ರ ಸಂತಾಪ ವ್ಯಕ್ತಪಡಿಸಲಾಗ್ತಾ ಇದೆ. ಅರಣ್ಯದಲ್ಲಿ ರೈಲ್ವೆ ಟ್ರ್ಯಾಕ್ ಮಾಡಿದ್ರೆ ಹೀಗೆ ಆಗೋದು. ಮನುಷ್ಯರ ಜೀವಕ್ಕೆ ಮಾತ್ರ ಬೆಲೆ, ಪ್ರಾಣಿಗಳ ಜೀವಕ್ಕೆ ಬೆಲೆ ಇಲ್ವಾ? ಅವ್ರಿಗೂ ಬದುಕೋಕ್ ಬಿಡಿ ಅಂತ ಹೇಳಿ ಜನ ಕಂಪನಿ ಮಿಡಿತಾ ಇದ್ದಾರೆ. ಏನೋ ದೇಶದಲ್ಲಿ ಚಳಿ ಮತ್ತು ಮಂಜಿನ ಹಾವಳಿ ಮುಂದುವರೆದಿದೆ. PMಗೂ ಕೂಡ ಓಡಾಡಕ್ಕಾಗ್ತಾ ಇಲ್ಲ. ಪಶ್ಚಿಮ ಬಂಗಾಳದಲ್ಲಿ PM ಅವರ ಹೆಲಿಕಾಪ್ಟರ್ ಲ್ಯಾಂಡ್ ಆಗ್ಲಿಕ್ಕಾಗದೆ ವಾಪಸ್ ಆಗಿದೆ. ತಾಹರ್ಪುರ್ ಅನ್ನೋ ನಗರದಲ್ಲಿ ಪ್ರೋಗ್ರಾಮ್ ಇತ್ತು. ಅಲ್ಲಿ ಹೆಲಿಪ್ಯಾಡ್ನಲ್ಲಿ ಕಂಪ್ಲೀಟ್ ಮಂಜು ಮುಸುಕು ಬಿಟ್ಟಿತ್ತು. ಹಾಗಾಗಿ ಲ್ಯಾಂಡ್ ಆಗೋದಾ ಬೇಡವಾ ಅಂತ ಗೊಂದಲದಲ್ಲಿ ಒಂದಷ್ಟು ಕಾಲ ಅಲ್ಲೇ ಹೋವರಿಂಗ್ ಆಗಿ ಹಾರಾಟ ನಡೆಸಿ ಆಮೇಲೆ ಆಗಲ್ಲ ಅಂಥೇಳಿ ಹೆಲಿಕಾಪ್ಟರ್ ವಾಪಸ್ ಕೋಲ್ಕತ್ತಾ ಏರ್ಪೋರ್ಟ್ಗೆ ಹೋಯಿತು. ಎಷ್ಟೇ ವೇಟ್ ಮಾಡಿದ್ರು ವೆದರ್ ಕ್ಲಿಯರ್ ಆಗದ ಕಾರಣ ಮೋದಿಯವರ ರ್ಯಾಲಿಯನ್ನು ಅಂದರೆ ಮೋದಿಯವರು ಅಟೆಂಡ್ ಮಾಡೋದನ್ನು ಕ್ಯಾನ್ಸಲ್ ಮಾಡಲಾಯಿತು. ಆಮೇಲೆ ಹೇಗೆ ಅವ್ರು ಹೋಗಲಿಲ್ಲ, ಅಲ್ಲಿ ವರ್ಚುವಲ್ ಆಗಿ ಅದನ್ನು ಅಡ್ರೆಸ್ ಮಾಡಿದ್ರು ಆಮೇಲೆ PM. ನಂತರ ಮೋದಿ ಅಲ್ಲಿಂದ ಅಸ್ಸಾಂಗೆ 2 ದಿನಗಳ ಪ್ರವಾಸಕ್ಕೆ ಹೋಗಿದ್ದಾರೆ. ಅಲ್ಲಿ ಅಸ್ಸಾಂನ ಮೊದಲ CM ಗೋಪಿನಾಥ್ ಬೋರ್ದೊಲೋಯಿ ಅವರ 80 ಅಡಿ ಎತ್ತರದ ಪ್ರತಿಮೆಯನ್ನು ಅನಾವರಣ ಮಾಡಿದ್ದಾರೆ. ಹಾಗೆ ಲೋಕಪ್ರಿಯ ಗೋಪಿನಾಥ್ ಬೋರ್ದೊಲೋಯಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿನ ಹೊಸ ಟರ್ಮಿನಲ್ ಅನ್ನು ಕೂಡ ಮೋದಿ ಉದ್ಘಾಟನೆ ಮಾಡಿದ್ದಾರೆ. ಬ್ಯೂಟಿಫುಲ್ ಆಗಿ ನಿರ್ಮಾಣ ಮಾಡಲಾಗಿದೆ. ಗ್ರೀನ್ ಥೀಮ್ನಲ್ಲಿ 4,000 ಕೋಟಿ ರೂಪಾಯಿ ಖರ್ಚು ಮಾಡಲಾಗಿದೆ. ಭಾರತದ ಮೊದಲ ನೇಚರ್ ಥೀಮ್ಡ್ ಏರ್ಪೋರ್ಟ್ ಟರ್ಮಿನಲ್ ಅಂತ ಕರೆಸ್ಕೊಂಡಿದೆ. ಏನು, ಪಶ್ಚಿಮ ಬಂಗಾಳದಲ್ಲಿ 4 BJP ಕಾರ್ಯಕರ್ತರ ಪ್ರಾಣ ಹೋಗಿದೆ. PM ಭಾಗಿಯಾಗ್ತಾ ಇದ್ದ ಈ ರ್ಯಾಲಿಯನ್ನ ನೋಡೋಕೆ 4 ಮುರ್ಷಿದಾಬಾದ್ನಿಂದ ಬರ್ತಾ ಇದ್ರು. ಬಸ್ನಲ್ಲಿ ಪ್ರಯಾಣ ಮಾಡಿದ ನಂತರ ಸ್ವಲ್ಪ ವಿಶ್ರಾಂತಿಗೆ ಅಂತ ರೈಲ್ವೆ ಟ್ರ್ಯಾಕ್ ಹತ್ರ ಕೂತ್ಕೊಂಡಿದ್ರು. ಆದರೆ ದಟ್ಟ ಮಂಜಿನಿಂದ 2 ಕಡೆಯಿಂದ ರೈಲು ಬರೋದು ಅವರಿಗೆ ಗೊತ್ತಾಗದೆ ಅನಾಹುತ ಆಗಿ ಹೋಗಿದೆ. ಇದಕ್ಕೆ ಮೋದಿ ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ. ಇತ್ತ ರಾಷ್ಟ್ರ ರಾಜಧಾನಿ ದಿಲ್ಲಿಯಲ್ಲಿ ವಾಯು ಮಾಲಿನ್ಯ ಪರಿಸ್ಥಿತಿ ಮತ್ತಷ್ಟು ಹದಗೆಟ್ಟಿದೆ. ದಟ್ಟ ಹೊಗೆ ಆವರಿಸಿದೆ. 100ಕ್ಕೂ ಅಧಿಕ ವಿಮಾನಗಳು ಕ್ಯಾನ್ಸಲ್ ಆಗಿವೆ. 50 ಟ್ರೈನ್ಗಳ ಸಂಚಾರದಲ್ಲಿ ವಿಳಂಬ ಆಗಿದೆ. ಇನ್ನು ಟೈಮ್ ಬೆಳಗ್ಗೆ 7 ಗಂಟೆ ಆದರೂ ಕೂಡ ಹೆಡ್ಲೈಟ್ಗಳನ್ನು ಆನ್ ಮಾಡಿಕೊಂಡು ಪ್ರಯಾಣಿಕರು ವಾಹನಗಳನ್ನು ಚಲಾಯಿಸಿದ್ದಾರೆ. ಏರ್ ಕ್ವಾಲಿಟಿ ಇಂಡೆಕ್ಸ್ ಶನಿವಾರ ಬೆಳಗ್ಗೆ 7 ಗಂಟೆ ಹೊತ್ತಿಗೆ 433ಕ್ಕೆ ತಲುಪಿದೆ. ದಿಲ್ಲಿಯಲ್ಲಿರೋ 40 ಏರ್ ಕ್ವಾಲಿಟಿ ಮಾನಿಟರಿಂಗ್ ಸ್ಟೇಷನ್ಗಳ ಪೈಕಿ 16 ಮಾನಿಟರಿಂಗ್ ಸ್ಟೇಷನ್ಗಳಲ್ಲಿ ಗಾಳಿ ಗುಣಮಟ್ಟ ಸಂಪೂರ್ಣ ಹಾಳಾಗಿದೆ ಅಂತ ದಾಖಲಾಗಿದೆ. ಇನ್ನು ಇತ್ತೀಚೆಗಷ್ಟೇ ಮೊಟ್ಟೆಗಳಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಪತ್ತೆಯಾಗ್ತಿವೆ ಅನ್ನೋ ಸುದ್ದಿ ಹರಿದಾಡಿತ್ತು. ಇದಕ್ಕೀಗ ಭಾರತೀಯ ಆಹಾರ ಸುರಕ್ಷತಾ ಮತ್ತು ಗುಣಮಟ್ಟ ಪ್ರಾಧಿಕಾರ FSSAI ಸ್ಪಷ್ಟನೆ ಕೊಟ್ಟಿದೆ. ಲಭ್ಯ ಇರೋ ಎಲ್ಲ ಮೊಟ್ಟೆಗಳು ಮಾನವ ಸೇವೆಗೆ ಯೋಗ್ಯವಾಗಿವೆ. ಈ ಮೊಟ್ಟೆ ತಿಂದರೆ ಮನುಷ್ಯರಿಗೆ ಅಪಾಯ ಇಲ್ಲ, ಯಾವುದೇ ವೈಜ್ಞಾನಿಕ ಆಧಾರ ಇಲ್ಲ, ಹೆದರೋದು ಬೇಡ ಅಂತ FSSAI ಸ್ಪಷ್ಟೀಕರಣವನ್ನ ಕೊಟ್ಟಿದೆ. ಆದ್ರೆ ದೇಶದಲ್ಲಿರೋ ಎಲ್ಲಾ ಮೊಟ್ಟೆಗಳು ಮಾನವ ಸೇವೆಗೆ ಯೋಗ್ಯ ಅಂತ ಹೆಂಗ್ ಹೇಳಿದ್ರು? ಪ್ರತಿಯೊಬ್ಬರು ಕೊಡ್ತಾ ಇರೋ ಮೊಟ್ಟೆನ ಇವರು ಟೆಸ್ಟ್ ಮಾಡಿದಾರಾ? ಎಲ್ಲದ್ರೂ ಕೂಡ ಆಗಿದೆಯಾ? ಪ್ರಾಪರ್ ಟೆಸ್ಟಿಂಗ್ ಆಗಿದೆಯಾ ಅನ್ನೋದು ಈಗಿರುವಂಥ ಪ್ರಶ್ನೆ. ಯಾಕಂದ್ರೆ ಸ್ನೇಹಿತರೆ, 100% ಗ್ಯಾರಂಟಿ ಕೋಳಿಗಳಲ್ಲಂತೂ ಸಾಬೀತಾಗಿದೆ ಅತ್ಯಂತ ಅಪಾಯಕಾರ ರೀತಿಯಲ್ಲಿ ಕೋಳಿಗಳನ್ನು ಸಾಕಿ ಬೇಬೆ ದೊಡ್ಡ ಮಾಡಿ ಅದನ್ನು ಮಾರಾಟ ಮಾಡಲಾಗ್ತಿದೆ ಅಂತ ಹೇಳಿ. ಡೌಟೇ ಬೇಡ. ಅದರಲ್ಲಿ ಯಾವ ಲೆವೆಲ್ಗೆ ಇಂಜೆಕ್ಷನ್, ಹಾರ್ಮೋನ್ಗಳನ್ನು, ಆಂಟಿಬಯೋಟಿಕನ್ನು ಕೊಡಲಾಗ್ತಾ ಇದೆ ಅಂತ ಹೇಳಿ ಆಲ್ರೆಡಿ ಇದೆ. ಅಲ್ಲಿ ಆಂಟಿಬಯೋಟಿಕ್ ಫ್ರೀ, ಆಂಟಿಬಯೋಟಿಕ್ ವಿತ್ ಆಂಟಿಬಯೋಟಿಕ್ ಅಲ್ವಾ ಚಿಕನ್. ಹಂಗಿರ್ಬೇಕಾದ್ರೆ FSSAI ಬ್ಲ್ಯಾಂಕೆಟ್ ಆಗಿ ಇಷ್ಟು ದೊಡ್ಡ ದೇಶ ಸ್ವಾಮಿ, ಇದು 140 ಕೋಟಿ ಜನಸಂಖ್ಯೆ ಇರೋ ರಾಷ್ಟ್ರ. ಇಷ್ಟು ದೊಡ್ಡ ರಾಷ್ಟ್ರದಲ್ಲಿ ಮೂಲೆ ಮೂಲೆಯಲ್ಲೂ ನಾನಾ ಥರದ ಚಿಕನ್ನು, ಮೊಟ್ಟೆ ಅದನ್ನು ಉತ್ಪತ್ತಿ ಮಾಡಿ ಮಾರೋರಿದ್ದಾರೆ. ಈಗ ಅಷ್ಟು 100% ಎಲ್ಲ ಮೊಟ್ಟೆಗಳು ಸೇಫ್ ಅಂತ, ಎಲ್ಲ ಚಿಕನ್ ಸೇಫ್ ಅಂತ FSSAI ಗ್ಯಾರಂಟಿ ಇದೆಯಾ? ಅಥವಾ ಅವ್ರ ತಪ್ಪನ್ನು ಯಾವುದೂ ಕೂಡ ಇಲ್ಲ ಅಂಥೇಳಿ ಹೇಳ್ಕೊಳ್ಳೋಕ್ಕೆ
ಅಥವಾ ಈ ಕ್ಷಣದ ದಾಳಿಯಿಂದ ಬಚಾವಾಗೋಕೆ ಈ ರೀತಿ ಆಶ್ವಾಸನೆ ಕೊಡ್ತಾ ಇದ್ದಾರಾ? ಅದ್ರ ಬಗ್ಗೆ ಸ್ವಲ್ಪ ಕ್ಲಾರಿಟಿ ಕೊಡಬೇಕು FSSAI. ಏನೋ ರಾಜ್ಯ ರಾಜಧಾನಿ ಬೆಂಗಳೂರಲ್ಲಿ JCBಗಳು ಬಿಗ್ ಆಪರೇಷನ್ ಮಾಡಿವೆ. ಶ್ರೀನಿವಾಸಪುರದ ಕೋಗಿಲು ಲೇಔಟ್ನಲ್ಲಿ 200 ಮನೆಗಳನ್ನು ಧ್ವಂಸ ಮಾಡಲಾಗಿದೆ. ಗೋಮಾಳ ಜಾಗವನ್ನು ಒತ್ತುವರಿ ಮಾಡಿಕೊಂಡು ಅಕ್ರಮವಾಗಿ ಮನೆಗಳನ್ನು ಕಟ್ಟಲಾಗಿತ್ತು. ಹೀಗಾಗಿ DC ನೇತೃತ್ವದಲ್ಲಿ ಮನೆಗಳನ್ನು ತೆರವುಗೊಳಿಸುವ ಕೆಲಸ ಆಗಿದೆ. 6 JCB ಮೂಲಕ 300 ಪೊಲೀಸ್ ಸಿಬ್ಬಂದಿ ಹೈ ಸೆಕ್ಯೂರಿಟಿ ಕೊಟ್ಟು ನೆಲಸಮ ಮಾಡೋ ಕಾರ್ಯಾಚರಣೆಯನ್ನ ಮಾಡಿದ್ದಾರೆ. ಇನ್ನು ಕರ್ನಾಟಕದಲ್ಲಿ ಡಿಸೆಂಬರ್ 21ರಿಂದ 4 ದಿನಗಳ ಕಾಲ ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಅಭಿಯಾನ ಶುರುವಾಗಿದೆ. 5 ವರ್ಷದ ಒಳಗಿನ ಮಕ್ಕಳಿಗೆ ಲಸಿಕೆ ಹಾಕಿಸಿ ಅಂತ ಆರೋಗ್ಯ ಇಲಾಖೆ ಆಗ್ರಹ ಮಾಡಿದೆ. ಫಸ್ಟ್ ಡೇ ಅಂಗನವಾಡಿ ಸೇರಿದ ಹಾಗೆ ಆರೋಗ್ಯ ಕೇಂದ್ರಗಳಲ್ಲಿ ಲಸಿಕೆ ಕೊಡಲಾಗುತ್ತೆ. ಅದಾದ ಬಳಿಕ ಮನೆ ಮನೆಗೆ ಆರೋಗ್ಯ ಇಲಾಖೆ ಸಿಬ್ಬಂದಿ ಬಂದು ಲಸಿಕೆಯನ್ನ ಹಾಕ್ತಾರೆ. ಹಾಗಾಗಿ ನಿಮ್ಮ ಮನೆಯಲ್ಲೂ ಕೂಡ 5 ವರ್ಷದ ಒಳಗಿನ ಪುಟಾಣಿಗಳು ಇದ್ದಾರೆ ಅಂತ ಹೇಳಿದ್ರೆ ಅವ್ರಿಗೂ ಕೂಡ ಲಸಿಕೆ ಹಾಕಿಸಿ ಪೋಲಿಯೋದಿಂದ ಅವರನ್ನ ರಕ್ಷಿಸಿ. ಏನೋ ರೌಡಿ ಶೀಟರ್ ಬಿಕ್ಲು ಶಿವಪ್ರಕಾಶ್ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಆರೋಪಿ ಬಿಜೆಪಿ ಶಾಸಕ ಬೈರತಿ ಬಸವರಾಜ್ ನಾಪತ್ತೆಯಾಗಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಬೆಳಗಾವಿ ಅಧಿವೇಶನ ಆದ್ಮೇಲೆ ಇವರು ಎಲ್ಲೂ ಕೂಡ ಸಿಗ್ತಾ ಇಲ್ಲ. ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ. ಕೊನೆಯದಾಗಿ ಅವರ ಫೋನ್ ಲೈವ್ ಲೊಕೇಶನ್ ಮಹಾರಾಷ್ಟ್ರದ ಪುಣೆಯಲ್ಲಿ ಪತ್ತೆಯಾಗಿದೆ ಅಂತ. ಇವರ ಬಂಧನಕ್ಕಾಗಿ CID 3 ವಿಶೇಷ ಟೀಮ್ಗಳನ್ನ ರಚನೆ ಮಾಡಿ ಅವರಿಗೋಸ್ಕರ ಶೋಧ ನಡೆಸ್ತಾ ಇದ್ದಾರೆ. ರಾಜ್ಯಕ್ಕೆ ಕನೆಕ್ಟ್ ಆಗೋ ಟೋಲ್ಗಳ CCTV ದೃಶ್ಯಾವಳಿಗಳನ್ನ ಕೂಡ ಪರಿಶೀಲಿಸಲಾಗ್ತಾ ಇದೆ. ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಪೈಲಟ್ ಪ್ಯಾಸೆಂಜರ್ ಮೇಲೆ ಹಲ್ಲೆ ಮಾಡಿರುವುದು ದೊಡ್ಡ ವಿವಾದ ಕಾರಣ ಆಗಿದೆ. ದಿಲ್ಲಿ ಏರ್ಪೋರ್ಟ್ನಲ್ಲಿ ಪೈಲಟ್ ಕ್ಯಾಪ್ಟನ್ ವೀರೇಂದ್ರ ಸೆಜ್ವಾಲ್ ನನಗೆ ರಕ್ತ ಬರೋ ಹಾಗೆ ಹೊಡೆದು ಬಿಟ್ರು ಅಂತ ಸಂತ್ರಸ್ತ ಆರೋಪ ಮಾಡಿದ್ದಾರೆ. ಅಂಕಿತ್ ದಿವಾನ್ ಅನ್ನೋ ವ್ಯಕ್ತಿ ಆರೋಪ ಮಾಡಿರೋದು. ಈ ಘಟನೆಗೆ ಖುದ್ದು ನಾಗರಿಕ ವಿಮಾನಯಾನ ಸಚಿವಾಲಯ ಪ್ರತಿಕ್ರಿಯೆ ಕೊಟ್ಟಿದೆ. ಘಟನೆಯನ್ನ ಗಂಭೀರವಾಗಿ ಪರಿಗಣಿಸ್ತೀವಿ, ತನಿಖೆಗೆ ಆದೇಶ ಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ. ಸದ್ಯಕ್ಕೆ ಆ ಪೈಲಟ್ ಅನ್ನ ಸಸ್ಪೆಂಡ್ ಮಾಡುವಂತೆ ಏರ್ ಇಂಡಿಯಾಗೆ ಸೂಚನೆಯನ್ನ ಕೊಡಲಾಗಿದೆ. ಏರ್ ಇಂಡಿಯಾ ಎಕ್ಸ್ಪ್ರೆಸ್ಗೆ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದು, ಘಟನೆ ಆಗಿದ್ದು ನಿಜ. ನಮ್ಮ ಉದ್ಯೋಗಿ ಆ ಟೈಮ್ನಲ್ಲಿ ಬೇರೆ ಏರ್ಲೈನ್ ನಲ್ಲಿ ಪ್ಯಾಸೆಂಜರ್ ಆಗಿ ಟ್ರಾವೆಲ್ ಮಾಡ್ತಿದ್ದಾಗ ಸಹ ಪ್ರಯಾಣಿಕನೊಂದಿಗೆ ಆಗಿರೋ ಗಲಾಟೆ ಅಂತ ಹೇಳಿದ್ದಾರೆ. ಪೈಲಟ್ ಆಗಿ ಕೆಲಸ ಮಾಡ್ತಿರ್ಬೇಕಾದ್ರೆ ಹೊಡೆದಿರೋದಲ್ಲ, ನಮ್ಮ ಪೈಲಟ್ ಬೇರೆ ಫ್ಲೈಟ್ ನಲ್ಲಿ ಪ್ರಯಾಣಿಕನಾಗಿ ಹೋಗ್ತಾ ಇದ್ದಾಗ ಸಹ ಪ್ರಯಾಣಿಕನೊಂದಿಗೆ ಆಗಿರೋ ಗಲಾಟೆ. ಇದಕ್ಕೆ ವಿಷಾದ ವ್ಯಕ್ತಪಡಿಸ್ತೀವಿ, ನಮ್ ಜಾಸ್ತಿ ಇದರಲ್ಲಿಲ್ಲ ಅಂತ ಹೇಳಿದ್ದಾರೆ. ಅಕ್ರಮ ಆನ್ಲೈನ್ ಬೆಟ್ಟಿಂಗ್ ದಂಧೆಗೆ ಸೇರ್ಕೊಂಡಿದ್ದಾರೆ ಅಂತ ಹೇಳಿ ಕ್ರಿಕೆಟರ್ ಹಾಗೂ ಸೆಲೆಬ್ರಿಟಿಗಳ ವಿರುದ್ಧ ED ದೊಡ್ಡ ಕ್ರಮ ತಗೊಂಡಿದೆ. ಮಾಜಿ ಕ್ರಿಕೆಟಿಗ ಯುವರಾಜ್ ಸಿಂಗ್, ರಾಬಿನ್ ಉತ್ತಪ್ಪ, ನಟಿ ಊರ್ವಶಿ ರೌಟೇಲಾ, ಸೋನು ಸೂದ್, ಅಂಕುಶ್ ಹಜ್ರಾ, ನೇಹಾ ಶರ್ಮಾ ಮತ್ತು ಮಿಮಿ ಚಕ್ರವರ್ತಿ ಸೇರಿ ಹಲವರಿಗೆ ಸೇರಿದ ಆಲ್ಮೋಸ್ಟ್ 8 ಕೋಟಿ ರೂಪಾಯಿ ಆಸ್ತಿಯನ್ನ ಮುಟ್ಟುಗೋಲು ಹಾಕೊಂಡಿದ್ದಾರೆ. 2002ರ ಅಕ್ರಮ ಹಣ ವರ್ಗಾವಣೆ ತಡೆ ಕಾಯ್ದೆ ಅಡಿಯಲ್ಲಿ ED ಈ ಆಕ್ಷನ್ ತಗೊಂಡಿದೆ. ಒಡಿಶಾದ ಸಂಬಲ್ಪುರ್ ಏರ್ ಸ್ಟ್ರಿಪ್ ಮೇಲೆ 187 ಹೋಮ್ ಗಾರ್ಡ್ ಪೋಸ್ಟ್ಗಳಿಗೆ ಪರೀಕ್ಷೆ ಆಗಿದೆಯಲ್ಲ, ಅದೆಲ್ಲ ಕಡೆ ವೈರಲ್ ಆಗಿದೆ. ಯಾಕಂದ್ರೆ 187 ಹೋಮ್ ಗಾರ್ಡ್ ಪೋಸ್ಟ್ಗಳಿಗೆ 8,000 ಅಭ್ಯರ್ಥಿಗಳು ಎಕ್ಸಾಮ್ ಬರೆದಿದ್ದಾರೆ. ಈ ಹೋಮ್ ಗಾರ್ಡ್ ಎಕ್ಸಾಮ್ಗೆ 5ನೇ ತರಗತಿ ಪಾಸ್ ಆದವರು ಅರ್ಜಿ ಸಲ್ಲಿಸೋಕೆ ಅವಕಾಶ ಇತ್ತು. ಆದರೆ ಮಾಸ್ಟರ್ ಡಿಗ್ರಿ ಮುಗಿಸಿದವರು ಕೂಡ ಅತಿ ಹೆಚ್ಚಾಗಿ ಅರ್ಜಿ ಹಾಕಿದ್ದಾರೆ. ಇಡೀ ಏರ್ ಸ್ಟ್ರಿಪ್ ಮೇಲೆ ಕುಳಿತು ಪರೀಕ್ಷೆ ಬರೀತಿರೋದು ಗಮನ ಸೆಳೆದಿದೆ. ಅಯೋಧ್ಯೆಯ ಶ್ರೀರಾಮಚಂದ್ರರ ಧರ್ಮವನ್ನು ಬದಲಾವಣೆ ಮಾಡಲಾಗಿದೆ, ಮತಾಂತರ ಮಾಡಲಾಗಿದೆ. ಅವ್ರನ್ನ ಮುಸ್ಲಿಂ ಧರ್ಮಕ್ಕೆ TMC ಶಾಸಕ ಮದನ್ ಮಿತ್ರ ಮತಾಂತರ ಮಾಡಿಸ್ಬಿಟ್ಟಿದ್ದಾರೆ. ಏನು ಹೇಳಿದ್ದಾರೆ ಗೊತ್ತಾ ಇವರು? ರಾಮ ಅವರು ಹಿಂದೂ ದೇವರಲ್ಲ, ಅದಕ್ಕೆ ಸಾಕ್ಷಿನೇ ಇಲ್ಲ, ರಾಮ ಮುಸ್ಲಿಂ ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವರ ಸ್ಪೀಚ್ ಭಾರಿ ವೈರಲ್ ಆಗಿದೆ. ಇದಕ್ಕೆ BJP ತೀವ್ರ ಆಕ್ರೋಶ ವ್ಯಕ್ತಪಡಿಸಿದೆ. ಆದರೆ ಮದನ್ ಮಿತ್ರ ಈಗ ಇಲ್ವೇ ಇಲ್ಲ ಅಂತಿದ್ದಾರೆ. ಇದು ನಾನು ಹಿಂಗೆ ಹೇಳಲೇ ಇಲ್ಲ, BJP ಎಡಿಟ್ ಮಾಡಿರೋ ವಿಡಿಯೋ ಇದು, ನೆಕ್ಸ್ಟ್ ಎಲೆಕ್ಷನ್ ಇದೆಯಲ್ಲ ಅದಕ್ಕೆ ಈ ಥರ ಕ್ಲಿಪ್ ಎಲ್ಲ ಹರಿಬಿಡ್ತಿದ್ದಾರೆ ಅಂತ ಹೇಳಿ ಅವರು ಸಮಜಾಯಿಷಿ ಅಥವಾ ಉತ್ತರವನ್ನು ಕೊಟ್ಟಿದ್ದಾರೆ. ಇನ್ನೊಂದು ಕಡೆ TMC ಪಾರ್ಟಿಯಿಂದ ಅಮಾನತಾಗಿರೋ ಶಾಸಕ ಹುಮಾಯೂನ್ ಕಬೀರ್ ಬಾಬರಿ ಮಸೀದಿಯನ್ನ ಪಶ್ಚಿಮ ಬಂಗಾಳದ ಮುರ್ಷಿದಾಬಾದ್ನಲ್ಲಿ ನಿರ್ಮಾಣ ಮಾಡೋ ಬಗ್ಗೆ ಮಾತನಾಡಿದ್ದಾರೆ. ಮುಂದಿನ 3 ವರ್ಷಗಳ ಒಳಗಡೆ ಮುರ್ಷಿದಾಬಾದ್ನಲ್ಲಿ ಬಾಬರಿ ಮಸೀದಿ ನಿರ್ಮಾಣ ಆಗುತ್ತೆ. ಇದನ್ನು ತಡೆಯೋಕೆ ಯಾರ ಕೈಯಿಂದಲೂ ಆಗಲ್ಲ. ಯಾಕಂದ್ರೆ ಇದು ಅಯೋಧ್ಯ ಇಲ್ಲ, ಇದು ಮುರ್ಷಿದಾಬಾದ್. ಇದು ನಾನು ಹಾಕ್ತಿರೋ ಚಾಲೆಂಜ್. ಯಾರೂ ಕೂಡ ಇಲ್ಲಿಗೆ ಬಂದು ಬಾಬರಿ ಮಸೀದಿಯನ್ನು ಟಚ್ ಮಾಡೋಕ್ಕಾಗಲ್ಲ. ಇದರ ನಿರ್ಮಾಣ ಕಾರ್ಯ ಫೆಬ್ರವರಿಯಿಂದ ಶುರುವಾಗುತ್ತೆ. ಇದರ ನಿರ್ಮಾಣಕ್ಕೆ ಈಗ ಆಲ್ರೆಡಿ ಅಗತ್ಯ ಫಂಡ್ ಕಲೆಕ್ಟ್ ಮಾಡಿ ಆಗಿದೆ. ಅವೆಲ್ಲ ದುಡ್ಡು ನನ್ನ ಮನೆಯಲ್ಲಿ ಭದ್ರವಾಗಿದೆ. 20 ಕೋಟಿಗೂ ಅಧಿಕ ಹಣವನ್ನ ಬೆಂಬಲಿಗರು ಮತ್ತು ದಾನಿಗಳು ಕೊಟ್ಟಿದ್ದಾರೆ. ಕಂಪ್ಲೀಟ್ ಆಗಿ ಮಸೀದಿ ನಿರ್ಮಾಣಕ್ಕೆ ಯೂಸ್ ಮಾಡ್ತೀವಿ ಅಂತ ನಿರ್ಮಾಣಕ್ಕೆ ಬೇಕಾದ ಲಕ್ಷಾಂತರ ಇಟ್ಟಿಗೆ ಕಲ್ಲುಗಳು ಕೂಡ ಬಂದಾಗಿದೆ ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇವರು ಆ ಬಾಂಗ್ಲಾ ಮತ್ತು ಪಶ್ಚಿಮ ಬಂಗಾಳದ ಬಾರ್ಡರ್ ಏರಿಯಾಸ್ ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ಪೊಲಿಟಿಕಲ್ ಗೇಮ್ ಆಡೋಕೆ ಈಗ ಹೊರಟುಬಿಟ್ಟಿದ್ದಾರೆ ಇವರು ಹುಮಾಯೂನ್ ಕಬೀರ್. ಯಾವ ಲೆವೆಲ್ಗೆ ಅಂದರೆ OIC ಅವರ ಪಾರ್ಟಿ ಕೂಡ ಇವರಿಗೆ ಬೆಂಬಲ ಕೊಡ್ತೀವಿ ಅಂತ ಘೋಷಿಸಿದೆ. ನಾವು ಇವ್ರ ಪರವಾಗಿದ್ದೀವಿ ಅಂತ ಹೇಳಿ. ಏನೋ ಮುಂದಿನ ವರ್ಷ ಫೆಬ್ರವರಿಯಲ್ಲಿ ನಡೆಯಲಿರೋ T20 ವಿಶ್ವಕಪ್ಗೆ ಹಾಲಿ ಚಾಂಪಿಯನ್ ಟೀಮ್ ಇಂಡಿಯಾ ಪ್ರಕಟ ಆಗಿದೆ. ಶುಭ್ಮನ್ ಗಿಲ್ಗೆ ಟೀಮ್ನಿಂದ ಗೇಟ್ ಪಾಸ್ ಕೊಡಲಾಗಿದೆ. ಚೆನ್ನಾಗಿ ಆಡ್ತಿರ್ಲಿಲ್ಲ T20ಯಲ್ಲಿ. ಇತ್ತೀಚೆಗಂತೂ ಏನು ಅಷ್ಟೊಂದು ಪರ್ಫಾರ್ಮೆನ್ಸ್ ಇರಲಿಲ್ಲ. ಪದೇ ಪದೇ ಇಂಜುರಿ ಕೂಡ ಒಳಗಾಗಿದ್ದಾರೆ. ಕುತ್ತಿಗೆ ನೋವು, ಅಲ್ಲಿ ನೋವು, ಇಲ್ಲಿ ನೋವು ಅಂತ ಹೇಳಿ.
ಸೊ T20 ವರ್ಲ್ಡ್ ಕಪ್ಗೆ ಈ ಸಲ ಅವರನ್ನು ಹಾಕೊಂಡಿಲ್ಲ. ಸೂರ್ಯಕುಮಾರ್ ಯಾದವ್ ಸಾರಥ್ಯದಲ್ಲಿ ಅಕ್ಷರ್ ಪಟೇಲ್ಗೆ ಉಪನಾಯಕನಾಗಿ ಬಡ್ತಿ ಕೊಡಲಾಗಿದೆ. ಹಾಗೆ ಅಭಿಷೇಕ್ ಶರ್ಮಾ, ಸಂಜು ಸ್ಯಾಮ್ಸನ್, ತಿಲಕ್ ವರ್ಮಾ, ಹಾರ್ದಿಕ್ ಪಾಂಡ್ಯ, ಶಿವಮ್ ದುಬೆ, ರಿಂಕು ಸಿಂಗ್, ಜಸ್ಪ್ರೀತ್ ಬೂಮ್ರಾ, ಹರ್ಷಿತ್ ರಾಣಾಗೆ ಟೀಮ್ನಲ್ಲಿ ಅವಕಾಶ ಕೊಡಲಾಗಿದೆ. ಉಳಿದಂತೆ ಹರ್ಷದೀಪ್ ಸಿಂಗ್, ಕುಲ್ದೀಪ್ ಯಾದವ್, ವರುಣ್ ಚಕ್ರವರ್ತಿ, ವಾಷಿಂಗ್ಟನ್ ಸುಂದರ್, ಇಶನ್ ಕಿಶನ್ಗೆ ಟೀಮ್ನಲ್ಲಿ ಸ್ಥಾನ ಕೊಡಲಾಗಿದೆ. ಫೆಬ್ರವರಿ 9ರಿಂದ ನಡೆಯಲಿರೋ T20 ವಿಶ್ವಕಪ್ಗೆ ಭಾರತ ಮತ್ತು ಶ್ರೀಲಂಕಾ ಎರಡೂ ಜಂಟಿ ಆತಿಥ್ಯ ಇಟ್ಕೊಂಡಿದ್ದಾರೆ. ಇದಕ್ಕೂ ಮುಂಚೆ ಭಾರತದಲ್ಲಿ ಜನವರಿ 21ರಿಂದ ನಡೆಯಲಿರೋ ನ್ಯೂಜಿಲೆಂಡ್ ವಿರುದ್ಧದ 5 ಪಂದ್ಯಗಳ T20 ಸರಣಿಯಲ್ಲೂ ಇದೇ ಟೀಮ್ ಆಡುತ್ತೆ ಅಂತ BCCI ಘೋಷಿಸಿದೆ. ಇನ್ನು ಸ್ನೇಹಿತರೆ, ಈಗ ಹಣಕಾಸು, ಬಿಸ್ನೆಸ್ ಹಾಗೂ ಮಾರುಕಟ್ಟೆಗೆ ಸಂಬಂಧಪಟ್ಟಂತ ಸುದ್ದಿಯನ್ನು ನಾವು ಒಂದಷ್ಟು ನೋಡ್ತಾ ಹೋಗೋಣ. RBI ದೇಶದ 3ನೇ ಅತಿದೊಡ್ಡ ಖಾಸಗಿ ಬ್ಯಾಂಕ್ ಆಗಿರೋ ಕೋಟಕ್ ಮಹೀಂದ್ರ ಬ್ಯಾಂಕ್ಗೆ ದಂಡ ಹಾಕಿದೆ. RBI ರೂಲ್ಸ್ ಅನ್ನ ಗಾಳಿಗೆ ತೂರಿದಕ್ಕಾಗಿ 62 ಲಕ್ಷ ರೂಪಾಯಿ ದಂಡ ಹಾಕಿದೆ. ಬ್ಯಾಂಕ್ ಒಬ್ಬರ ಹೆಸರಲ್ಲಿ 2 ಬೇಸಿಕ್ ಸೇವಿಂಗ್ಸ್ ಬ್ಯಾಂಕ್ ಡೆಪಾಸಿಟ್ BSBD ಅಕೌಂಟ್ ತೆರೆದಿದೆ. ತನ್ನ ಏಜೆಂಟ್ಗಳಿಗೆ RBI ನಿಯಮಗಳ ವ್ಯಾಪ್ತಿಗೆ ಬರದ ಚಟುವಟಿಕೆಗಳನ್ನು ಮಾಡೋಕೆ ಅನುಮತಿ ಕೊಟ್ಟಿದೆ ಮತ್ತು ಕ್ರೆಡಿಟ್ ಮಾಹಿತಿ ಕಂಪನಿಗಳಿಗೆ ಅಂದರೆ ಕ್ರೆಡಿಟ್ ಬ್ಯೂರೋಸ್ಗೆ, ಈ ಸಿಬಿಲ್ಲು, ಇಕ್ವಿಫ್ಯಾಕ್ಸ್ ಎಲ್ಲ ಇರ್ತಾರಲ್ಲ, ಅವರಿಗೆ ಸಾಲಗಾರರ ಬಗ್ಗೆ ತಪ್ಪು ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ಅಂತ ದಂಡ ಹಾಕಲಾಗಿದೆ ಅಂತ RBI ಹೇಳಿದೆ. ಇನ್ನು ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ADB ಭಾರತಕ್ಕೆ ಭರ್ಜರಿ ಸಾಲ ಕೊಡ್ತೀವಿ ಅಂತ ಘೋಷಿಸಿದೆ. 2025ರಲ್ಲಿ ಭಾರತಕ್ಕೆ ಸುಮಾರು $4.258 ಬಿಲಿಯನ್ ಸಾಲ ಕೊಡೋದಾಗಿ ಅನೌನ್ಸ್ ಮಾಡಿದೆ. ಕೌಶಲ್ಯಾಭಿವೃದ್ಧಿ, ರಿನ್ಯೂವಬಲ್ ಎನರ್ಜಿ, ಅರ್ಬನ್ ಇನ್ಫ್ರಾಸ್ಟ್ರಕ್ಚರ್, ಮೆಟ್ರೋ ಮತ್ತು ರೈಲ್ವೆ ನೆಟ್ವರ್ಕ್, ಹೆಲ್ತ್ ಕೇರ್ ಸರ್ವಿಸಸ್, ಇಕೋ ಟೂರಿಸಂ ಕ್ಷೇತ್ರಗಳನ್ನ ಬೆಂಬಲಿಸೋಕೆ ಈ ದುಡ್ಡು ಅಂತ ಹೇಳಿದೆ. ಇನ್ನು 2025ರಲ್ಲಿ ಭಾರತದ ಟೆಲಿಕಾಂ ಸೆಕ್ಟರ್ ವೇಗವಾಗಿ ಬೆಳವಣಿಗೆ ಕಂಡಿದೆ. ದೇಶದ ಬಹುತೇಕ ಪ್ರದೇಶಗಳಲ್ಲಿ 5G ನೆಟ್ವರ್ಕ್ ವಿಸ್ತರಣೆಯಾಗಿದೆ. ಪ್ರತಿಯೊಂದು ಜಿಲ್ಲೆಯ 99.9% ಪ್ರದೇಶದಲ್ಲಿ 5G ನೆಟ್ವರ್ಕ್ ರೋಲ್ಔಟ್ ಮಾಡಲಾಗಿದೆ ಅಂತ ಸರ್ಕಾರ ಹೇಳಿದೆ. ಸರ್ಕಾರದ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ನಿಂದ ಟೆಲಿಕಾಂ ಉಪಕರಣಗಳ ತಯಾರಿಕೆ ಭಾರಿ ವೇಗ ಪಡ್ಕೊಂಡಿದೆ. ಈ ಯೋಜನೆ ಮೂಲಕ ಸುಮಾರು 96,240 ಕೋಟಿ ರೂಪಾಯಿ ಮೊತ್ತದ ಉಪಕರಣಗಳ ಮಾರಾಟ ಆಗಿದೆ. 19,240 ಕೋಟಿ ರೂಪಾಯಿ ಮೌಲ್ಯದ ಟೆಲಿಕಾಂ ಉಪಕರಣಗಳನ್ನು ವಿದೇಶಗಳಿಗೆ ರಫ್ತು ಮಾಡಲಾಗಿದೆ. ಸುಮಾರು 30,000 ಉದ್ಯೋಗಗಳು ಸೃಷ್ಟಿಯಾಗಿವೆ ಅಂತ ಟೆಲಿಕಾಂ ಮಿನಿಸ್ಟ್ರಿ ಮಾಹಿತಿ ನೀಡಿದೆ. ಏನೋ ನಾನ್ ಬ್ಯಾಂಕಿಂಗ್ ಫಿನಾನ್ಷಿಯಲ್ ಕಂಪನಿ NBFC IIFLಗೆ ನೂತನ ನಾನ್ ಎಕ್ಸಿಕ್ಯೂಟಿವ್ ಚೇರ್ಮನ್ ನೇಮಕ ಆಗಿದೆ. ರಿಸರ್ವ್ ಬ್ಯಾಂಕ್ನ ಮಾಜಿ ಉಪ ಗವರ್ನರ್ ಬಿಬು ಪ್ರಸಾದ್ ಕುನುಂಗೋರನ್ನ ನೇಮಕ ಮಾಡಿಕೊಂಡಿದ್ದಾರೆ. ಮುಂಬೈ ಬಂದರಿನಲ್ಲಿ ವಿಶ್ವ ದರ್ಜೆಯ ಮರೀನಾ ಪ್ರಾಜೆಕ್ಟ್ ಅಂದರೆ ಐಷಾರಾಮಿ ದೋಣಿಗಳನ್ನು ನಿಲ್ಲಿಸೋ ಸ್ಥಳವನ್ನು, ನೌಕೆಗಳನ್ನು ನಿಲ್ಲಿಸೋ ಸ್ಥಳವನ್ನು ಅಭಿವೃದ್ಧಿಪಡಿಸೋ 887 ಕೋಟಿ ರೂಪಾಯಿ ಮೊತ್ತದ ಯೋಜನೆಗೆ ಕೇಂದ್ರ ಸರ್ಕಾರ ಅಪ್ರೂವಲ್ ಕೊಟ್ಟಿದೆ. 424 ಐಷಾರಾಮಿ ನೌಕೆಗಳನ್ನು ನಿಲ್ಲಿಸೋಕೆ ಸುಮಾರು 12 ಹೆಕ್ಟೇರ್ ಪ್ರದೇಶದಲ್ಲಿ ವ್ಯವಸ್ಥೆ ಮಾಡಿಕೊಡ್ತಿದ್ದೀವಿ ಅಂತ ಹೇಳಿದ್ದಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕೊಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿಯ ರೀತಿಯಲ್ಲಿ ತಲುಪಿಸೋ ಪ್ರಯತ್ನ ಮಾಡಿದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಆಗಲೇ ಹೇಳಿದ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ ಫ್ಯಾಮಿಲಿಯನ್ನು ನೀವು ಕೂಡ ವಿಡಿಯೋ ಕೆಳಗಿರೋ ಜಾಯಿನ್ ಆಪ್ಷನ್ ಮೂಲಕ ಸೇರ್ಬೋದು. ಅದಾದ ನಂತರ ಎಲ್ಲ ಮೆಂಬರ್ ಓನ್ಲಿ ಸೀರೀಸ್ನ ವೀಡಿಯೋಸನ್ನು ನೀವು ಕೂಡ ನೋಡೋಕೆ ಶುರು ಮಾಡ್ಬೋದು. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.